ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 151ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. 150ನೇ ಭಾಗದಲ್ಲಿ ಕಳೆದ ದಿವಸ ಈ ಸಂಧಿಯ 13 ಮತ್ತು 14ನೇ ಪದ್ಯಗಳನ್ನು ಶ್ರವಣ ಮಾಡಿದ್ವಿ. ಇವತ್ತು 14ನೇ ಪದ್ಯವನ್ನು ಮತ್ತೊಂದು ಬಾರಿ ತಿದ್ದುಪಡಿ ಸಮೇತವಾಗಿ ಶ್ರವಣ ಮಾಡಬೇಕು. ಬೃಹತ್ ತಾರತಮ್ಯ ಸಂಧಿ ಅಂತ 23ನೇ ಸಂಧಿ ಇದು, ಅಥವಾ ಗುಣತಾರತಮ್ಯ ಸಂಧಿ ಅಂತ 19ನೇ ಸಂಧಿ, ಅದರಲ್ಲಿ 14ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 715ನೇ ಪದ್ಯ. ಪೃಥು, ಭರತ, ಮಾಂಧಾತ, ಪ್ರಿಯವ್ರತ, ಮರುತ ಅಂತಿದೆ. ಮರುತ ಅಂತಿದ್ದದನ್ನ ಮರುತ್ತ ಅಂತ ಒತ್ತಕ್ಷರ ಮಾಡ್ಕೊಳ್ರಿ. ಸುವಿದ್ಯಾನ ಸ್ವಾಮಿ ಪುಸ್ತಕಗಳು ಮರುತ್ತ ಅಂತ ಒತ್ತಕ್ಷರ ಇರಬೇಕು. ಅದಕ್ಕೆ ಏನು ಕಾರಣ ಅಂತಂದ್ರೆ, ಈ ಮರುತ್ತ ಅಂತ ಒಬ್ಬ ರಾಜ ಬೇರೆ, ಮರುತ ಅಂತ ಹೆಸರಿನ ರಾಜನೇ ಇಲ್ಲ. ಮರುತ್ತುಗಳು ಅಂತಿರೋರು ದೇವತೆಗಳು, 49 ಜನ ಮರುತ್ತುಗಳು. ಇನ್ನು ಮರುತ್ತ ಅಂದ್ರೆ ಯಾರು ಅಂದ್ರೆ, ಆವಿಕ್ಷಿತಸ್ಯ ಕಾಮಪ್ರೇ ವಿಶ್ವೇದೇವ ಸಭಾಸದಯಿತಿ ಮರುತ್ತಸ್ಯಾಹ ವಸಂಗ್ರಹೇ. ಮರುತ್ತಸ್ಯ ವಸಂಗ್ರಹೇ ಆವಿಕ್ಷಿತಸ್ಯ ಕಾಮಪ್ರೇ ವಿಶ್ವೇದೇವ ಸಭಾಸದಯಿತಿ ಅಂತ ವೇದದಲ್ಲಿ ಹೆಸರು ಬಂದಿದೆ ಆ ರಾಜಂದು. ಅವನ ಮಹಿಮಾ ಎಂಥದ್ದು, ಅವನ ಸಭಾದಲ್ಲಿ ಯಾವತ್ತು ವಿಶ್ವೇದೇವತೆಗಳು ಬಂದು ಕುತ್ಕೋತಿದ್ರಂತೆ. ವಿಶ್ವೇದೇವಾ ಸಭಾಸದ ಮರುತ್ತ ಅಂತ. ಅವನು ಅವಿಕ್ಷಿತ ಅಂತ ರಾಜನ ಮಗ, ಸೂರ್ಯವಂಶದ ರಾಜ. ಹಾಗಾಗಿ ಅವಿಕ್ಷಿತನ ಮಗ ಆದ್ರಿಂದ ಆವಿಕ್ಷಿತ ಅಂತ ಅವನು ಕರೀತಾರೆ. ಮರುತ್ತಸ್ಯ ವಸಂಗ್ರಹೇ ಆವಿಕ್ಷಿತಸ್ಯ ಹೀಗೆ ಕರೀತಾರೆ. ಈತ ಹುಟ್ಟಿದ ಕೂಡಲೇ ಈತನ ತಾಯಿ ವಿಶಾಲಾದೇವಿ ಬಳಿಗೆ ತುಂಬುರು ಬಂದಂತೆ. ನಿನ್ನ ಮಗ, ಈ ಹುಟ್ಟಿದ ಮಗ ಮರುತ್ತುಗಳಂತೆ ಮಹಾಪರಾಕ್ರಮಿ ಆಗ್ತಾನೆ ಅಂತ ಹೇಳಿದ್ದಕ್ಕೆ ಇವರು ತಂದೆ ತಾಯಿ ಅವಿಕ್ಷಿತ ಮತ್ತು ವಿಶಾಲಾದೇವಿ ಅವನಿಗೆ ಮರುತ್ತ ಅಂತ ಹೆಸರಿಟ್ರು. ಇಂದ್ರನಿಗಿಂತ ಭಾರಿ ಬಲಶಾಲಿಯಾಗಿದ್ದ. ಒಮ್ಮೆ ಯಜ್ಞ ಮಾಡಬೇಕು ಅಂತ ಹೊರಟಿದ್ದ, ಬೃಹಸ್ಪತಿಯನ್ನು ಕರೆದ. ಆದರೆ ಇಂದ್ರ ಬೃಹಸ್ಪತಿಯನ್ನು ಅಡ್ಡಗಟ್ಟಿದ್ದಂತೆ. ಇದು ಮನುಷ್ಯರು ಮಾಡೋ ಯಜ್ಞ, ನೀವು ಅಲ್ಲಿಗೆ ಹೋಗಬಾರದು ಅಂತ ಅವ್ರನ್ನ ತಡೆದಂತೆ. ಆಗ ಈ ಮರುತ್ತ ಏನ್ ಮಾಡಿದ, ನಾರದರ ಸೂಚನೆಗೆ ಅನುಸಾರವಾಗಿ ಬೃಹಸ್ಪತಿಯ ತಮ್ಮ ಸಂವರ್ತನನ್ನು ಕರೆದು ಯಜ್ಞ ಮಾಡಿದ. ಬೃಹಸ್ಪತಿ ಬರದೇ ಇದ್ರು ಸಂವರ್ತನ ಕರಿಬೇಕು ಅಂತ. ಇಂದ್ರ ಯಜ್ಞಕ್ಕೆ ವಿಘ್ನ ಮಾಡಿದ. ಆದರೆ ಸಂವರ್ತನ ಮಂತ್ರದ ಬಲದ ಮುಂದೆ ಇಂದ್ರನ ವಿಘ್ನ ಪ್ರಯತ್ನ ಏನು ಫಲ ಕೊಡಲಿಲ್ಲ. ಆಗ ಇಂದ್ರಾದಿಗಳು ಅಲ್ಲಿಗೆ ಬಂದು ಆತ ಕೊಟ್ಟ ಆಹುತಿಗಳನ್ನು ಸ್ವೀಕಾರ ಮಾಡಿದರು ಅಂತ ಅವನ ಬಗ್ಗೆ ಭಾರತದಲ್ಲಿ ಶ್ರವಣ ಮಾಡ್ತೇವೆ. ಮರುತ್ತುಗಳು ಅವನ ಯಜ್ಞದಲ್ಲಿ ಪರಿವೇಷಣ ಮಾಡ್ತಾ ಇದ್ರು. ವಿಶ್ವೇದೇವತೆಗಳು ಸಭಾಸದರಾಗಿದ್ರು. ದ್ರೋಣ ಪರ್ವದಲ್ಲಿ, ಸಭಾ ಪರ್ವದಲ್ಲೆಲ್ಲ, ಮತ್ತೆ ಆಶ್ವಮೇಧಿಕ ಪರ್ವದಲ್ಲಿ ಎಲ್ಲ ಕಡೆ ಅವನೊಂದು ಸ್ವಲ್ಪ ಈ ಮಾಹಿತಿ ತುಣುಕುಗಳೆಲ್ಲ ಬರ್ತವೆ. ಅಂತ ಮಹಾಪರಾಕ್ರಮಿ ಆದ ರಾಜ. ಹಾಗಾಗಿ ಮರುತ್ತ ಅಂತ ಒಬ್ಬ ರಾಜ. ಹೇಳ್ತಾ ಕೂತ್ರೆ ವಸ್ತುತಃ ಎಲ್ಲ ರಾಜರದು ಒಂದೊಂದು ಮಹತ್ವದ ಸಂಗತಿನೇ ಇದೆ. ಇದು ಬಹುತೇಕ ನಿಮಗೆಲ್ಲರಿಗೂ ಗೊತ್ತಿದೆ. ಅದೇ ಮರುತ್ತೊಂದು ಹೇಳಿರ್ಲಿಲ್ಲ ಎಲ್ಲಿ. ಯಜ್ಞ ಮಾಡ್ತಿದ್ದ. ಆವಾಗ ರಾವಣ ಅವನಿಗೆ ಬಂದು ತೊಂದರೆ ಕೊಟ್ಟ. ನನ್ನ ವಂಶದಲ್ಲಿ ಹುಟ್ಟಿದಂತ ಒಬ್ಬ ಚಕ್ರವರ್ತಿ ನನ್ನ ಕೊಲ್ತಾನೆ ಅಂತ ಹೇಳಿದ್ದ. ಆದ್ರೆ ಈಗ ಕೆಲವು ವಂಶ ಹೇಳಿದ್ನಲ್ಲ, ಇಂದ್ರನ ಪ್ರಯತ್ನ ವಿಫಲ ಆಯಿತು, ಬೃಹಸ್ಪತಿಯ ತಮ್ಮ ಸಂವರ್ತ ಅಂತ ಹೇಳಿ ಸಹಾಯ ಮಾಡಿದ, ಅದು ಅಲ್ಲಿ ಹೇಳಿರಲಿಲ್ಲ. ಹಾಗಾಗಿ ಈ ಇನ್ನೊಂದ್ಸರಿ ನಿಮಗೆ ಸೂಕ್ಷ್ಮವಾಗೆಲ್ಲ ಹೇಳ್ಬೇಕಂದ್ರೆ, ಧ್ರುವ ಗೊತ್ತ ಎಲ್ಲರಿಗೂ. ವಾಸುದೇವ ರೂಪಿಯಾದ ಭಗವಂತನ ಕಡೆಯಿಂದ ವರ ಪಡ್ಕೊಂಡವನು. ನಹುಷ ದೇವತೆಗಳ ಸಿಂಹಾಸನವನ್ನು, ದೇವರಾಜನ ಸಿಂಹಾಸನವನ್ನು ಕೆಲವು ಕಾಲ ಅಲಂಕರಿಸಿದ್ದವನು. ಶಚಿಯನ್ನು ಬಯಸಿ ತಾನು ಹೆಬ್ಬಾವಾಗಿ ಶಾಪ ಪಡೆದು ಹೊರಟೋಗ್ಬಿಟ್ಟ. ಶಶಿಬಿಂದು ಅಂತ ಒಬ್ಬ ಚಕ್ರವರ್ತಿ ಇದ್ದಾನೆ. ಅವ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಗೂ ಅವಸರ ಇಲ್ಲ, ಆದ್ರಿಂದ ಅವ್ರ ಬಗ್ಗೆ ಎಲ್ಲ ಸ್ವಲ್ಪ ನೋಡೋದು ಒಳ್ಳೇದು. ಹೇಳ್ತೇನೆ. ಶಶಿಬಿಂದು ಅಂತ ಯದುವಂಶದ ಒಬ್ಬ ರಾಜಋಷಿ ಅಂತ ಮಹಾಭಾರತದಲ್ಲಿ ಅವನಿಗೆ ಉಲ್ಲೇಖ ಇದೆ. ಅವನಿಗೆ 1,00,000 ಜನ ಪತ್ನಿಯರಿದ್ರು. ಒಬ್ಬೊಬ್ಬಳು ಸಾವಿರ ಗಟ್ಟಲೆ ಮಕ್ಕಳನ್ನು ಪಡ್ಕೊಂಡಂದ್ರು. 1,00,000 ಜನ ಹೆಂಡಂದ್ರು, ಅವ್ರಿಗೆ ಒಬ್ಬೊಬ್ಬರಿಗೂ ಸಾವಿರ ಜನ ಮಕ್ಕಳು. ಹೀಗೆ ಅವನ ದೊಡ್ಡ ಪರಾಕ್ರಮ. ಅವನ ದೊಡ್ಡ ಹಿರಿಯ ಒಬ್ಬಳು ಮಗಳು ಬಿಂದುಮತಿ ಅಂತ ಒಬ್ಬಳು, ಅವಳು ಮಾಂಧಾತ ರಾಜನ ಹೆಂಡತಿ. ಇದಿಷ್ಟು ಇವನ ಕಥೆ, ಆ ಶಶಿಬಿಂದು ಅಂತ. ಅವನ ಇನ್ನೊಂದು ಹೆಸರು ಅಂದ್ರೆ ಚೈತ್ರರಥ ಅಂತ. ಶಶಿಬಿಂದುವಿಂದ ಆಯ್ತು. ಮುಂದೆ ಶಶಿಬಿಂದು, ಹೈಹಯ ಅಂತಂದ್ರೆ ಕಾರ್ತವೀರ್ಯಾರ್ಜುನ. ಇವಂದೆಲ್ಲರಿಗೂ ಗೊತ್ತು. ಇದು ಹೈಹಯವಾದ್ಯಾಹ. ಕಾರ್ತವೀರ್ಯಾರ್ಜುನ ರೂಪಿಯಾದ ಭಗವಂತನ ಮೂಲಕ ಈತ ಉಪದೇಶ ಪಡ್ಕೊಂಡು, ಮತ್ತೆ ನಾನು ಯಾವಾಗಾದರೂ ಅಧರ್ಮ ಮಾರ್ಗ ಹಿಡಿದಾಗ ನನ್ನನ್ನು
ಒಬ್ಬ ಮಹಾಶಕ್ತಿಯೇ ಸಂಹಾರ ಮಾಡಬೇಕು ಅಂತ ಕೇಳ್ಕೊಂಡಿದ್ದ. ಆ ಪ್ರಕಾರ ಮುಂದೆ ಪರಶುರಾಮನಾಗಿ ಬಂದು ಆ ಕೈಕೈಯನ್ನು ಈ ಕಾರ್ತವೀರ್ಯಾರ್ಜುನನ್ನು ಕೊಂದು ಹಾಕಿದ. ಕಾರ್ತವೀರ್ಯಾರ್ಜುನ ರಾವಣನನ್ನು ಕೂಡ ಬಂಧಿಸಿಟ್ಟುಬಿಟ್ಟಿದ್ದ. ಇದು ಕಾರ್ತವೀರ್ಯಾರ್ಜುನನ ಕಥೆ. ದೌಶ್ಯಂತಿ ಇದು ಗೊತ್ತು, ಭರತ ಚಕ್ರವರ್ತಿ, ದುಷ್ಯಂತ ಚಕ್ರವರ್ತಿಯ ಮಗ, ದುಷ್ಯಂತ ಶಕುಂತಲೆಯರ ಮಗ, ಅವನು ಗೊತ್ತಿದೆ, ಹಾಗಾಗಿ ನಾನಲ್ಲಿ ಹೇಳಬೇಕಾಗಿಲ್ಲ. ವಿರೋಚನ ಅಂತಂದರೆ ಪ್ರಹ್ಲಾದನ ಮಗ. ವಿರೋಚನನ ನಿಜ ಕುವರ ಯಾರು ಅಂದ್ರೆ ಬಲಿ. ಪ್ರಹ್ಲಾದ, ವಿರೋಚನ, ಬಲಿ ಇವರೆಲ್ಲ ಇದೇ ಕಕ್ಷಾದಲ್ಲಿ ಬರ್ತಾರೆ. ಆದರೆ ತಂದೆ ಆದ್ರಿಂದ, ಅಜ್ಜ ಆದ್ರಿಂದ ಪ್ರಹ್ಲಾದ ದೊಡ್ಡವನಾಗಿರ್ತಾನೆ, ಅವನ ಕೆಳಗೆ ವಿರೋಚನ ಬರ್ತಾನೆ, ಅವನ ಕೆಳಗೆ ಬಲಿ ಬರ್ತಾನೆ. ಹೇಗೆಂದ್ರೆ ಆ 10ನೇ ಕಕ್ಷಾದಲ್ಲಿ ರತಿ ಮತ್ತು ಅನಿರುದ್ಧ ಒಂದೇ ಕಕ್ಷಾದಲ್ಲಿ ಬಂದ್ರಲ್ಲ, ಆದರೂ ಕೂಡ ರತಿದೇವಿ ಅದೇ ಕಕ್ಷಾದಲ್ಲಿ ಇಬ್ರು ಇದ್ರು, ಮಗನಿಗೆ ತಾಯಿ ಆಶ್ರಯಳು, ಹಾಗಾಗಿ ಅವಳು ಯೋಗಿತಾದಲ್ಲಿ ದೊಡ್ಡವಳು. ಕಕ್ಷಾ ಒಂದೇ ಇರಬಹುದು, ಕಕ್ಷಾದಲ್ಲೇ ಕೆಲವರು ಹಿರಿಯರು ಇರ್ತಾರೆ, ಆ ಥರ ತಿಳ್ಕೊಳ್ಬಹುದು. ಕುವರ, ಬಲಿ ಮೊದಲಾದ ಸಪ್ತೇಂದ್ರರು. ಕಕುತ್ಸ್ಥ ಅಂತ ಒಬ್ಬ, ಕಕುತ್ಸ್ಥ ಅಂತ ರಾಜನಿಗೆ ಹೆಸರೇನು ಯಾಕೆ ಬಂತು ಅಂತಂದ್ರೆ, ಅವನು ಕೂಡ ಒಬ್ಬ ಸೂರ್ಯವಂಶದ ರಾಜನೇ. ಅವನು ಒಂದು ಬಾರಿ ದೇವತೆಗಳಿಗೆ ಸಹಾಯ ಮಾಡಬೇಕು ಅಂತ ಹೋಗಿದ್ದ. ದೇವತೆಗಳನ್ನು ಕರೆದ್ರು, ನಮಗೆ ರಾಕ್ಷಸರ ಉಪಟಳ ಇದೆ, ನೀನು ಅಲ್ಲಿ ಬಂದು ನಮಗೆ ಸಹಾಯ ಮಾಡಬೇಕು ಅಂತ. ಆಗ ಅವನು ಇಂದ್ರನ ಹೆಗಲ ಮೇಲೆ ಏರಿ ಕೂತ್ಕೊಂಡು, ಇಂದ್ರ ಒಂದು ಎತ್ತಿನ ರೂಪ ತಾಳಿದ, ಆ ಇಂದ್ರನ ಹೆಗಲಿನ ಮೇಲೆ ಕೂತ್ಕೊಂಡು ಯುದ್ಧ ಮಾಡಿ ಆ ಮೂಲಕ ರಾಕ್ಷಸರನ್ನ ಆತ ಸೋಲಿಸಿದ ಅಂತ ಅಲ್ಲಿ ಕಥಾ ಬರ್ತದೆ. ಯಾರವನು ಅಂದ್ರೆ ಇಕ್ಷ್ವಾಕುವಿನ ಮೊಮ್ಮಗ, ಶಶಾದನ ಮಗ, ಕಕುತ್ಸ. ಇದು ಇವನಿಗೆ ಇಂದ್ರವಾಹ, ಕಕುತ್ಸ ಅಂತ 2 ಹೆಸರು. ಇಂದ್ರ ಇವನ್ ಕರೆದ ಯುದ್ಧಕ್ಕೆ ಬರಬೇಕು ಅಂತ. ಇವನೇನ್ ಮಾಡಿದ, ನಾನು ಸುಮ್ಮನೆ ಬರೋದಿಲ್ಲ, ನಾನು ಇಂದ್ರವಾಹನ ಆಗಬೇಕು ಅಂತ ಕೇಳ್ಕೊಂಡ. ಇಂದ್ರನ ನನ್ನ ಯುದ್ಧದಲ್ಲಿ ಹೊರಬೇಕು, ನಾನು ಯುದ್ಧ ಮಾಡ್ತೇನೆ ಅಂತ. ಇಂದ್ರ ಅದಕ್ಕೆ ಸಮ್ಮತಿಸಿ ವೃಷಭ ರೂಪವನ್ನು ತಾಳಿದ. ಈತ ಆ ವೃಷಭದ ಮೇಲೆ ಕೂತ್ಕೊಂಡು, ಕಕುತ್ ಅಂದ್ರೆ ಅದರ ಹಿಣಿಲು, ಅಲ್ಲಿ ಕೂತ್ಕೊಂಡು ಯುದ್ಧ ಮಾಡಿದ್ದ. ಹಾಗಾಗಿ ಇವನಿಗೆ ಕಕುತ್ಸ್ಥ ಅಂತ ಹೆಸರು. ಇವನು ವಂಶದಲ್ಲಿ ಬಂದಿದ್ರಿಂದ ರಾಮನಿಗೆ ಕಾಕುತ್ಸ್ಥ ಅಂತ ರಾಮಾಯಣದಲ್ಲಿ ಅನೇಕ ಸಾರಿ ಸಂಬೋಧನೆ ಮಾಡ್ತಾರೆ. ಬರ್ತಲ್ಲ, ಎಲ್ಲದಕ್ಕೂ ಇದೇ ಕಾರಣ. ಒಂದಷ್ಟಿಂದ ಇದು ನಾವು ವಿಸ್ತಾರವಾಗಿ ನೋಡಿದ್ದು ಒಳ್ಳೇದೇ ಆಯ್ತು. ಯಾಕಂತಂದ್ರೆ ಕೆಲವು ರಾಜರದು ಇದರಲ್ಲಿ ಗೊತ್ತು ನಮಗೆ, ಇನ್ನು ಕೆಲವು ರಾಜರದು ಮರ್ತು ಬಿಟ್ಟಿದ್ದೇವೆ. ಹಾಗಾಗಿ ಅವರ ಹೆಸರುಗಳನ್ನು ಮತ್ತಷ್ಟು ವಿಸ್ತಾರವಾಗಿ ನೋಡಿ ಅವ್ರು ಮಾಡಿದ ಮಹಾಕಾರ್ಯಗಳು, ಅವರ ಸಾಧನೆ, ಅದನ್ನು ನೋಡ್ಲಿಕ್ಕೆ ಅನುಕೂಲ ಆಗ್ತದೆ. ನಾನು ನಿನ್ನೆ ಹೇಳಿದಂತೆ ಗಯಾ ಅಂತ ಒಬ್ಬ ರಾಕ್ಷಸನು ಕೂಡ ಇದ್ದ. ಆಮೇಲೆ ಚಂದ್ರವಂಶದ ಆಯುರಾಜನಿಂದ ಸ್ವರ್ಭಾನುವಿನಲ್ಲಿ ಹುಟ್ಟಿದಂಥ ಒಬ್ಬ ಗಯಾ ಅಂತಿದ್ದ. ನಹುಷ, ಅನೇನಸ ಇವರೆಲ್ಲ ಇವನಿಗೆ ಸಹೋದರರು. ಮತ್ತೆ ಚಂದ್ರವಂಶದ ವಿಜಯ ಅನ್ನೋ ಒಂದು ಕವಲಿನಲ್ಲಿ ಹುಟ್ಟಿದ ಅಮೂರ್ತರಯ ಅಂತ ಒಬ್ಬ ಇದ್ದ. ಅವನ ಮಗ ಈ ಗಯಾ ಅಂತ ಒಬ್ಬ, ಅವನು ಇದ್ದಾನೆ. ಆದ್ರೆ ಇಲ್ಲಿ ದಾಸರು ಯಾರನ್ನು ಹೇಳಿದಾರೋ ಸ್ವಲ್ಪ ನಿರ್ಧಾರ ಮಾಡೋದು ಕಷ್ಟ. ಇಲ್ಲಂತೂ ಇಲ್ಲಿ 2-3 ಏನಿದೆ ಅದನ್ನು ಹೇಳ್ತೇನೆ. ಈತ ಗಯನ ಬಗ್ಗೆ 3 ಜನ ಗಯರ ಬಗ್ಗೆ ಉಲ್ಲೇಖ ಇದೆ ಇಲ್ಲಿ. ಒಬ್ಬ ಯಾರು ಅಂದ್ರೆ ರಾಜ, ಪ್ರಿಯವೃತನ ವಂಶದಲ್ಲಿ ವೃಷಭದೇವನ ಸಂತತಿಯಲ್ಲಿ ಪೃಥುಷೇಣುವನ ರಾಜನಿಂದ ದ್ಯುತಿ ಅನ್ನುವ ಅವಳಲ್ಲಿ ಹುಟ್ಟಿದ. ಇವನಿಗೆ ಗಯಂತಿ ಅಂತ ಒಬ್ಬಳು ಹೆಂಡತಿ. ಇವನು ಗಯ, ಹೆಂಡತಿ ಹೆಸರು ಗಯಂತಿ. ಅಲ್ಲಿ ಚಿತ್ರರಥ, ಸಂಗತಿ, ಅವರೋಧ 3 ಜನ ರಾಜರು ಹುಟ್ಟಿದರು, 3 ಜನ ಮಕ್ಕಳು ಹುಟ್ಟಿದರು. ಈತ ಒಬ್ಬ. ಭಾಗವತದಲ್ಲಿ ಈತನ ಉಲ್ಲೇಖ. 2ನೇ ಗಯ ಯಾರು ಅಂತಂದ್ರೆ ಚಂದ್ರವಂಶದ ವಿಜಯ ಕುಲದಲ್ಲಿ ವಿಜಯನ ಕವಲನಲ್ಲಿ ಹುಟ್ಟಿದಂತಹ ಅಮೂರ್ತರಯ, ಅವನ ಮಗ ಈತ ಈ ಗಯ. ಇವನು ಯಜ್ಞ ಮಾಡಿದ. ಯಜ್ಞದಲ್ಲಿ ಯಜ್ಞದ ವೇದಿಕೆಗಳನ್ನು ತಯಾರು ಮಾಡಿದ್ದನು. ಅಷ್ಟು ವೈಭವೋಪೇತವಾದ ಯಜ್ಞ ಒಂದು. ಯಾಗಾವಸಾನದಲ್ಲಿ ಆ ವೇದಿಕೆಗಳನ್ನೆಲ್ಲ ಬ್ರಾಹ್ಮಣರಿಗೆ ದಾನ ಮಾಡಿಬಿಟ್ಟ ಈತ. ಇದು ವಾನರ ಮಾಲಿನಿ ಅಂತ ಒಂದು ನದಿ, ಆ ನದಿಯ ತೀರದಲ್ಲಿ ಯಜ್ಞ ನಡೆದಿತ್ತು. ಅದರ ಬಳಿ ತುಪ್ಪ, ಜೇನು ಇದನ್ನೆಲ್ಲ ಸಂಗ್ರಹ ಮಾಡಿಟ್ಟಿದ್ದ. ಯಜ್ಞ ಮುಗಿದ ಬಳಿಕ ಈತ ಏನ್ ಮಾಡಿದ ಅಂದ್ರೆ, ಈ ರಾಜ ಆ ಅಗ್ನಿಯ ಅನುಗ್ರಹದಿಂದ ತುಂಬಿಟ್ಟಂತ, ಶೇಖರಿಸಿಟ್ಟಂತ ತುಪ್ಪ ಮತ್ತು ಜೇನುತುಪ್ಪವನ್ನ ನದಿಯಾಗಿ ಹರಿಯುವಂತೆ ಮಾಡಿದ. ಹಾಗಾಗಿ ಅವು ಘೃತಕುಲ್ಯ, ಮಧುಕುಲ್ಯ ಅನ್ನುವ ಹೆಸರಿನಿಂದ ಹರಿದವು. ಮಹಾಭಾರತದ ವನಪರ್ವದಲ್ಲಿ ಬರೋದಿದೆ ಈ ಕಥೆ. ನಾವಿನ್ನೂ ಈಗ ವನಪರ್ವ ನೋಡ್ತಿದ್ದೇವೆ, ಮುಗಿದಿಲ್ಲ. ವನಪರ್ವದ 9 ಅಧ್ಯಾಯ ಮಾತ್ರ ಆಗಿದೆ, ಮುಂದೆ ಅದು ಬರೋದಿದೆ ನೋಡ್ರಿ. ಈ ಮೊದಲನೇ ಗಯನಕ್ಕಿಂತ 2ನೇ ಗಯ ಮಾಡಿದ ಕೆಲಸ ಹೆಚ್ಚಿದೆ. ದಾಸರೇನಾದ್ರು ಇವನ ಬಗ್ಗೆ ಹೇಳಿದ್ದಿರಬಹುದು. ಚಂದ್ರವಂಶ, ಸೂರ್ಯವಂಶದಲ್ಲಿ ಬಂದಂತಹ ರಾಜರು ಅಂತ ಹೇಳ್ತಾ ಹೋಗಿದ್ರು ಅವರು. ಹಾಗಾಗಿ ಇವರಿದ್ದಿರಬೇಕು.
ಈ ರಾಜನ ಬಗ್ಗೆನೇ ಉಲ್ಲೇಖ ಇದ್ದಿರಬಹುದು ಅಂತ ಕಾಣಿಸ್ತದೆ. ಇನ್ನು ನಾವು ಮುಂದೆ ನೋಡ್ಬೇಕಷ್ಟೇ ಏನೇನು ಅಂತೇಳಿ. ಆಯ್ತು. ಇದೀಗ ಗಯನ ಬಗ್ಗೆ ಉಲ್ಲೇಖ ಆಯಿತು. ಕಕುತ್ಸನ ಬಗ್ಗೆ ಕೂಡ ನೋಡಿದೆವು. ಸಪ್ತ ಇಂದ್ರರ ಬಗ್ಗೆ ಮತ್ತು ಮನುಗಳ ಬಗ್ಗೆ ನಿನ್ನೆ ಹೇಳಿದ್ದೆ, ಅದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಪೃಥು ಚಕ್ರವರ್ತಿ ಬಗ್ಗೆ ಗೊತ್ತು. ಈ ಭೂಮಿಗೆಲ್ಲ ಒಂದು ಸರಿಯಾದ ವ್ಯವಸ್ಥೆ ಮಾಡಿ, ಭೂಮಿಯಲ್ಲಿ ಪಟ್ಟಣ ನಗರ ಇದನ್ನೆಲ್ಲ ವ್ಯವಸ್ಥೆ ಮಾಡಿ, ತಾನು ತನ್ನ ಹೆಸರನ್ನೇ ಆ ಭೂಮಿ ಕೊಟ್ಟ. ಅವಳು ಪೃಥ್ವಿ ಅಂತ ಕರೆಸ್ಕೊಂಡು, ಇವನ ಹೆಂಡತಿ ಹೆಸರು ಅರ್ಚಿ ಅಂತ ಅದ್ರ ಬಗ್ಗೆಲ್ಲ ಬಂದಿದೆ. ಭರತ ಅಂತಂದ್ರೆ ಜಡಭರತ, ಅವನ ಬಗ್ಗೆನೂ ಪ್ರಖ್ಯಾತವಾದ ಉಲ್ಲೇಖ, ಅದನ್ನೇನು ಹೇಳಬೇಕಾಗಿಲ್ಲ. ಮಾಂಧಾತ, ಇಲ್ಲಿ ಇದೊಂದು ಹೆಸರು ಬಂದಿತ್ತಲ್ಲ ಹಿಂದೆ, ಮಾಂಧಾತ ರಾಜನಿಗೆ ತನ್ನ ಮಗಳು ಬಿಂದುಮತಿ ಅಂತ ಕೊಟ್ಟಿದ್ದ ಅಂತ ಹೇಳಿ, ಅಲ್ಲೊಂದು ಈಗ ಹೆಸರು ಬಂತಲ್ಲ, ಅದು ಈ ಶಶಿಬಿಂದು ಅಂತ. ಆ ಮಾಂಧಾತ ರಾಜ ಹುಟ್ಟೋ ಸಂದರ್ಭದಲ್ಲಿ ಏನಾಗಿತ್ತಂದ್ರೆ, ಮಾಂಧಾತ ರಾಜನ ತಂದೆ ಯುವನಾಶ್ವ ಅಂತ ಹೇಳಿ, ಅವನಿಗೆ ಮಕ್ಕಳಿರಲಿಲ್ಲ. ಈಗ ಹರಿವಂಶದಲ್ಲಿ ಹಿಂದೆ ಹೇಳಿದ್ದೆ, ಗೊತ್ತಿಲ್ಲದೆ ಇದ್ರೆ ಇನ್ನೊಂದ್ಸರಿ ಸುಮ್ಮನೆ ನೆನಪಿಲ್ಲದೆ ಹೇಳ್ತೇನೆ ಅಷ್ಟೇ. ಅವನಿಗೆ ಮಕ್ಕಳಿರಲಿಲ್ಲ. ಗುರುಗಳನ್ನ ಎಲ್ಲ ಋಷಿಗಳನ್ನ ಕೇಳಿದ. ಅವ್ರು ಯಜ್ಞ ಮಾಡಿಸಿದ್ರು. ಯಜ್ಞದ ಅಭಿಮಂತ್ರಿತವಾದ ನೀರನ್ನು ಒಂದು ತಂಬಿಗೆಯಲ್ಲಿಟ್ಟಿದ್ರು. ನಾಳೆ ನಿನ್ನ ಹೆಂಡತಿ ಬರಲಿ, ಅವಳು ಕುಡೀಲಿ ಅಂತ. ಅವಳು ಯಾಕೋ ಬರೋದು ವಿಳಂಬ ಮಾಡಿದ್ಲು. ನಾಳೆ ಬಂದು ಕುಡೀಲಿ ಅಂತ ಅವ್ರು ಬಿಟ್ಟಿದ್ರು. ರಾತ್ರಿ ಈತನ ರಾಜನಿಗೆ ನೀರಿಡಿಕೆ ಆಗಿ ಹೋಗಿ ಆ ನೀರನ್ನೇ ಕುಡಿದು ಬಿಟ್ಟ. ಬಸಿರಾಗಿ 9 ತಿಂಗಳಾದ ನಂತರ ಆ ಮಗುವನ್ನು ಹೆತ್ತ, ಅನಿವಾರ್ಯ. ಆ ಮಗು ಹುಟ್ಟಿದ ಮೇಲೆ ಆ ಮಗು ಏನು ಕುಡಿಬೇಕು? ಅದಕ್ಕೊಂದು ಹಾಲು ಬೇಕಲ್ಲ. ತಾಯಿ ಬಸಿರಾಗಿಲ್ಲ, ಅದರಿಂದ ಅವಳಿಂದ ಹಾಲು ಬರುವಂತಿಲ್ಲ. ಕಮ್ ಧಾಸ್ಯತಿ ಅಂತ ಎಲ್ಲರೂ ಕೇಳಿದ್ರು. ಈ ಶಿಶು ಏನನ್ನು ಕುಡಿತದೆ? ಆವಾಗ ಇಂದ್ರ ಬಂದ, ಮಾಂ ಧಾಸ್ಯತಿ ಅಂತ. ಧಾಸ್ಯತಿ ಅಂತ ಕುಡಿಯೋದಂತ ಅರ್ಥ. ಇಂದ್ರ ನನ್ನನ್ನು ಕುಡಿತದ್ದು, ನನ್ನ ತೋರ್ ಬೆರಳಲ್ಲಿ ಅಮೃತ ಹುಟ್ಟುತ್ತದೆ, ಅದನ್ನ ಮಗು ಈ ಕುಡಿದು ಇದು ಬೆಳೆಯಲಿ ಅಂತ ಆ ಮಗುವಿಗೆ ತನ್ನ ತೋರ್ ಬೆರಳನ್ನು ಚೀಪಿಸಿದ ಇಂದ್ರ. ಆಗ ಆ ಮಗು ದೊಡ್ಡದಾಯಿತು, ಮಾಂಧಾತ ಅಂತ ಹೆಸರು, ದೊಡ್ಡ ಚಕ್ರವರ್ತಿ ಆದ ಅಂತ ಅವನದು ಉಲ್ಲೇಖ ಇದೆ. ಹರಿವಂಶದಲ್ಲಿ ಇಂದು ಬಂದಿತ್ತು. ಮಾಂಧಾತ, ಪ್ರಿಯವೃತ ಮತ್ತು ಉತ್ತಾನಪಾದ ಅಂತ ಇಬ್ರು ದೊಡ್ಡ ದೊಡ್ಡ ಚಕ್ರವರ್ತಿಗಳು ಇವರು. ಸ್ವಯಂಭುವ ಮನುವಿನ ಬಗ್ಗೆ ಉಲ್ಲೇಖ ಹಿಂದೆ ಬಂದಿದೆ. ಆ ಸ್ವಯಂಭುವ ಮನುವಿನಿಂದ ಶತರೂಪಾದೇವಿಯಲ್ಲಿ ಹುಟ್ಟಿದ ಯಾರು? ಈ ಪ್ರಿಯವ್ರತ. ಇವನಿಗೆ ತಮ್ಮ ಉತ್ತಾನಪಾದ ಅಂತ, ಪ್ರಿಯವ್ರತ ಉತ್ತಾನಪಾದ ಅಂತ ಇಬ್ರು. ಈತ ವಿಶ್ವಕರ್ಮನ ಮಗಳಾದಂತಹ ಬರೀಷ್ಮತಿ ಎನ್ನುವಳನ್ನು ಮದುವೆಯಾದ. ಅಗ್ನಿಧ್ರ, ಇದ್ಮಜಿಹ್ವ, ಯಜ್ಞಬಾಹು, ಮಹಾವೀರ, ಹಿರಣ್ಯರೇತ, ಘೃತಪೃಷ್ಠ, ಸವನ, ಮೇಧಾತಿಥಿ, ವೀತಿಹೋತ್ರ, ಕವಿ ಅಂತ 10 ಜನ ಮಕ್ಕಳು. ಊರ್ಜಸ್ವತಿ ಅನ್ನುವಂಥ ಒಬ್ಬ ಮಗಳನ್ನು ಕೂಡ ಪಡ್ಕೊಂಡ. ಅವರಲ್ಲಿ ಕೆಲವರು ವೈರಾಗ್ಯ ತಾಳಿ ಅರಣ್ಯಕ್ಕೆ ಹೋಗಿಬಿಟ್ರು. ಊರ್ಜಸ್ವತಿ ಅಂತನೋಳು ಶುಕ್ರಾಚಾರ್ಯನನ್ನು ಮದುವೆ ಆದ್ಲು. ಈ ಪ್ರಿಯವ್ರತ ಉತ್ತಮ, ತಾಪಸ, ರೈವತ ಅಂತ ಮತ್ತೆ 3 ಜನ ಮಕ್ಕಳನ್ನು ಕೂಡ ಪಡ್ಕೊಂಡ. ಅವರು ಮಕ್ಕಳಿದ್ರು. ಅವರೆಲ್ಲ ಮುಂದಿನ ಕಾಲದಲ್ಲಿ ಮನ್ವಂತರಾಧಿಪತಿಗಳಾದರು. ಅವನು ಸಪ್ತ ಸಮುದ್ರಗಳನ್ನ, ಸಪ್ತ ದ್ವೀಪಗಳನ್ನ ಎಲ್ಲನೂ ನಿರ್ಮಾಣ ಮಾಡಿದ ತನ್ನ ರಥದ ಚಕ್ರದ ರೇಖೆಯಿಂದ. ತನ್ನ ಹಿರಿಯ ಹೆಂಡತಿ 7 ಮಕ್ಕಳಿಗೆ ಕೊಟ್ಟ. ಮುಂದೆ ತಾರು ನಾರದರ ಮೂಲಕ ತತ್ವೋಪದೇಶ ಪಡ್ಕೊಂಡು ಮುಕ್ತನಾಗಿಬಿಟ್ಟ ಅಂತ ಹೀಗೆ ಅವನ ಬಗ್ಗೆ ಎಲ್ಲ ಉಲ್ಲೇಖ ಇದೆ. ಅವನು ಪ್ರಿಯವೃತ ಮಹಾರಾಜ ಕರ್ದಮ ಪ್ರಜಾಪತಿಯ ಪುತ್ರಿ ಕುಕ್ಷಿ ಅನ್ನೋಳನ್ನು ಮದುವೆ ಆಗಿದ್ದ. ಅಲ್ಲಿ ಅಗ್ನಿಧ್ರ, ಅಗ್ನಿಬಾಹು, ವಪುಷ್ಮಂತ, ದ್ಯುತಿಮಂತ, ಮೇಧಾತಿಥಿ, ಭವ್ಯ, ಸವನ, ಪುತ್ರ, ಜ್ಯೋತಿಷ್ಮಂತ 10 ಜನ ಮಕ್ಕಳು ಮತ್ತು ಸಾಮ್ರಾಟ್ ಕುಕ್ಷಿ ಅಂತ ಒಬ್ಬ ಮಗಳನ್ನು ಪಡೆದ. ಹೀಗೆ ಇವ್ರ ಬಗ್ಗೆ ಎಲ್ಲ ಆ ಪ್ರಿಯವೃತನ ಬಗ್ಗೆ ಕೇಳ್ತೇವೆ. ಇಲ್ಲಿ ನಾನು ಪುರಾಣ ನಾಮ ಚೂಡಾಮಣಿ ಅಂತ ಪುಸ್ತಕ ನೋಡಿ ಹೇಳ್ತಿದ್ದೇನೆ. ಇದೆಲ್ಲ ತಾತ್ಪರ್ಯ ಜನಕ್ಕೆ ಹೊಂದಾಣಿಕೆ ಆಗುವಂತ ಇರ್ಲಿಕ್ಕಿಲ್ಲ, ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರಬಹುದು. ಅಂತೂ ಅವನ ಬಗ್ಗೆ ಒಂದು ಪ್ರಖ್ಯಾತವಾದ ಉಲ್ಲೇಖ. ಸ್ವಯಂಭುವ ಮನುವಿನ 2 ಮಕ್ಕಳು. ಈತ ಪ್ರಿಯವ್ರತ. ಮುಂದೆ ಅದಾದ್ಮೇಲೆ ಮರುತ್ತ ಅಂತ ಬಂತು. ಮರುತ್ತನ ಬಗ್ಗೆ ಈಗಾಗಲೇ ನಾನು ಈಗ ತಾನೇ ಹೇಳಿದೆ. ಪ್ರಹ್ಲಾದನ ಬಗ್ಗೆ ಗೊತ್ತು, ಪರೀಕ್ಷಿತನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಹರಿಶ್ಚಂದ್ರನ ಬಗ್ಗೆನೂ ಕೂಡ ಗೊತ್ತಿದೆ. ಮಹಾಪರಾಕ್ರಮ, ಅವನು ಕೂಡ ಸತ್ಯಕ್ಕಾಗಿ ತೋರಿಸಿದ, ವಿಶ್ವಾಮಿತ್ರವನ್ನು ಪರೀಕ್ಷೆ ಮಾಡಿದ, ಅದು ಎಲ್ಲರಿಗೂ ಗೊತ್ತಿದ್ದೇ ಇದೆ ಹರಿಶ್ಚಂದ್ರನ ಬಗ್ಗೆ. ಮತ್ತೆ ಅಂಬರೀಷನ ಬಗ್ಗೆ ಗೊತ್ತಿದೆ, ಭಾಗವತದಲ್ಲಿ ಏಕಾದಶಿ ಉಪವಾಸಕ್ಕಾಗಿ ಖ್ಯಾತನಾದವನು. ಮತ್ತೆ ಉತ್ತಾನಪಾದ ಅಂತಂದ್ರೆ ಅವನು ಇದೇ ಸ್ವಯಂಭುವ ಮನುವಿನ ಕಿರಿಯ ಮಗ. ಅವನ ಬಗ್ಗೆ ಕೂಡ ನಾವು ಕೇಳಿದ್ದೀವಿ. ಆ ಉತ್ತಾನಪಾದನ
ಸಂತಾನದಲ್ಲೇ ಧ್ರುವ ಬಂದ ಅಂತ ಹೀಗೆ ನೋಡ್ತೇವೆ ಅವನನ್ನ. ಉತ್ಥಾನಪಾದ ಸ್ವಯಂಭೂ ಮನುವಿನ ಕಿರಿಯ ಮಗ. ಇವನಿಗೆ ಸುನೀತಿ ಸುರುಚಿ ಅಂತ ಇಬ್ಬರು ಮಕ್ಕಳು. ಸುನೀತಿಯ ಮಗನೇ ಧ್ರುವ, ಸುರುಚಿಯ ಮಗ ಉತ್ತಮ. ಭಾಗವತದ 4ನೇ ಸ್ಕಂದದಲ್ಲಿ ಈತನ ಬಗ್ಗೆ ಎಲ್ಲ ಉಲ್ಲೇಖ ಇದೆ. ಈತ ಉತ್ಥಾನಪಾದ ಮುಖ ಶತ ಸುಪುಣ್ಯ ಶ್ಲೋಕರು, ಬಹಳ ಖ್ಯಾತರಾದ ರಾಜರು, ಗದಾಭೃತಿಗೆ ಅಧಿಷ್ಠಾನರು. ಇವರೆಲ್ಲ ಕರ್ಮಜ ದೇವತೆಗಳು ಅಂತ ಅನಿಸ್ಕೊಂಡಿದ್ದಾರೆ. ಸುಪ್ರಿಯ ವೃತ್ತಿಗೆ ದ್ವಿಗುಣಾದವರು ಅಂತ ಮುಂದಿನ ಪದ್ಯಕ್ಕೆ ತಗೊಳ್ಬೇಕು. ಹಾಗಾಗಿ ನಿಮ್ಮ ಎದುರಿಗೆ ಈ ಪ್ರಬಂಧನಾಚಾರ್ಯರ ಕನ್ನಡದ ಪುಸ್ತಕ ಇದ್ರೆ ಅದರಲ್ಲಿ ಆ ಪದ್ಯದಲ್ಲಿಯೂ ಕೂಡ ಸುಪ್ರಿಯ ವೃತ್ತಿಗೆ ದ್ವಿಗುಣಾಧಮರು ಅನ್ನೋದಕ್ಕೆ ಒಂದು ಬಾಕ್ಸ್ ಹಾಕಿ ಮುಂದಿನ ಪದ್ಯಕ್ಕೆ ಅನ್ವಯ ಅಂತ ಬರ್ಕೊಳ್ರಿ. ಕನ್ನಡ ಅನುವಾದದಲ್ಲಿಯೂ ಕೂಡ ಪ್ರಿಯವೃತನಿಗಿಂತ 2 ಗುಣ ಕಡಿಮೆಯಾದವರು ಅಂತಿದ್ದನ್ನು ಡಿಲೀಟ್ ಮಾಡ್ಕೊಂಡ್ಬಿಡಿ. ಹಿಂದಿನ ವಾಕ್ಯ ಗದಾಧರನಾದ ಶ್ರೀಹರಿಯ ಸನ್ನಿಧಾನಕ್ಕೆ ಪಾತ್ರರು, ಕರ್ಮಜ ದೇವತು ಎಂದನಿಸುವರು. ಅಷ್ಟು ಮಾತ್ರ ಉಳಿಸ್ಕೊಳ್ರಿ, ಉಳಿದನ್ನು ಹೊಡೆದಾಕಿಬಿಡ್ರಿ. ಈ ವಿಜಯದಾಸರ ಪದ್ಯದಲ್ಲಿ ನಿನ್ನೆ ಹೇಳಿದಂತೆ ಬಹಳ ಜನ ರಾಜರ ಹೆಸರೆಲ್ಲ ಇದೆ. ಅದನ್ನ ಎಲ್ಲರದು ನಾವೇನು ಈಗ ಹೇಳಬೇಕಾಗಿಲ್ಲ. ಇಲ್ಲೇನು ಬಂತು ಈ ಪದ್ಯದಲ್ಲಿ ಅಷ್ಟು ಖ್ಯಾತವಾದ ಹೆಸರುಗಳನ್ನು ಮಾತ್ರ ಹೇಳ್ತೇನೆ. ಹಾಗಾಗಿ ಇಲ್ಲಿ ತಿದ್ದುಪಡಿ ಅಂದ್ರೆ ಒಂದು ಮರುತ್ತ, ಒಂದು ಈ ಸುಪ್ರಿಯ ವೃತ್ತಿಗೆ ದ್ವಿಗುಣಾಧಮರು ಅಂತ ಅನ್ನೋದು ಮುಂದಿನ ಪದ್ಯಕ್ಕೆ ಹೋಗಬೇಕು. ಇವಿಷ್ಟು ನಾವು ಇಲ್ಲಿ ನೋಡಬೇಕಾದ ತಿದ್ದುಪಡಿಗಳು. ಇನ್ನು ಮುಂದೆ 20ನೇ ಕಕ್ಷಾದಲ್ಲಿರುವಂಥವ್ರ ಬಗ್ಗೆ ಶ್ರವಣ ಮಾಡಬೇಕು. ನಳಿನಿ, ಸಂಜ್ಞಾ, ರೋಹಿಣಿ, ಶ್ಯಾಮಲ, ವಿರಾಟ್, ಪರ್ಜನ್ಯರು ಅಧಮರು. ಎಲರು ಮಿತ್ರನ ಮಡದಿ ದ್ವಿಗುಣಾಧಮಳು ಬಾಂಬೊಳೆಗೆ. ಜಲಮಯ ಬುಧ ಅಧಮನು ದ್ವಿಗುಣದಿ ಕೆಳಗೆನಿಸುವಳು ಉಷಾ. ಶನೈಶ್ಚರ ಇಳಿಗ ಈರು ಗುಣಾಧಮನು ಉಷಾದೇವಿಯ ದೆಸೆಯಿಂದ. ಪ್ರಪಂಚನಾಚಾರ್ಯ ಪುಸ್ತಕ ನಿಮ್ಮ ಎದುರುಗಡೆ ಇದ್ರೆ ಅದರಲ್ಲಿ ಇಳೆಗಳೀರು ಗುಣಾಧಮ ಋಷಾದೇವಿ ದೆಸೆಯಿಂದ ಅಂತಿದೆ. ಇಳೆಗಳೀರು, ಆ ಇಳೆಗಳೀರು ಅನ್ನೋದನ್ನ ತೆಗೆದು ಇಳಿಗ ಈರು ಅಂತ ಮಾಡ್ಕೊಳ್ರಿ. ಮತ್ತೆ ಗುಣಾಧಮರು ಅಂತಿದ್ದದನ್ನ ಗುಣಾಧಮನು ಅಂತ ಮಾಡ್ಕೊಳ್ರಿ. ಯಾಕೆ ಅಂತ ಅನ್ನೋದು ನಾವು ಅರ್ಥ ಹೇಳಿದಾಗ ಅದರ ಸ್ಪಷ್ಟ ಆಗ್ತದೆ. ಇಲ್ಲವೇ ಅದಲ್ಲದೆ ಇದ್ರೆ ಈ ಪಾಠಾಂತರಕ್ಕೆ ಯಾಕೆ ಈ ವ್ಯತ್ಯಾಸ ಮಾಡ್ಕೋಬೇಕು ಅನ್ನೋದಕ್ಕೆ ಅರ್ಥ ತಿಳಿಯೋದಿಲ್ಲ. ನಾನು ಈಗ ಹೇಳಿದಾಗ ಗೊತ್ತಾಗ್ತದೆ. ಗಂಗಾದೇವಿ, ನಳಿನಿ ಅಂದ್ರೆ ಗಂಗಾದೇವಿ, ಆಕೆ ವರುಣನ ಪತ್ನಿ. ಸಂಜ್ಞಾ ಅಂದ್ರೆ ಸೂರ್ಯನ ಪತ್ನಿ. ರೋಹಿಣಿ ಅಂತಂದ್ರೆ ಚಂದ್ರನ ಪತ್ನಿ. ಶ್ಯಾಮಲ ಅಂದ್ರೆ ಯಮನ ಪತ್ನಿ. ವಿರಾಟ್ ಅಂತಿದೆ. ಆ ವಿರಾಟ್ ಅನ್ನೋದಕ್ಕೆ ಪ್ರಪಂಚನಾಚಾರ್ಯ ಪುಸ್ತಕದಲ್ಲಿ ವಿರಾಟ್ ಅಂತ ಹಾಕಿ ಕಾಮ ಹಾಕಿದ್ದಾರೆ, ಮುಂದೆ ಪರ್ಜನ್ಯ ಅಂತ ಹಾಕಿದ್ದಾರೆ. ವಿರಾಟ್ ಆದ್ಮೇಲೆ ವಿರಾಟ್ ಉಷಾ ಅಂತ ಹಾಕೊಳ್ರಿ, ಬ್ರಹ್ಮಾಂಡಕ್ಕೆ ಅಭಿಮಾನಿ ದೇವತೆ ಅಂತ. ಇಲ್ಲದೆ ಹೋದ್ರೆ ಆ ವಿರಾಟ್ ಅವಳು ಯಾರು ಏನು ಅಂತ ಗೊತ್ತಾಗೋದಿಲ್ಲ. ವಿರಾಟ್ ಉಷಾದೇವಿ ಅಂತಾನೆ. ಆದ್ರೆ ಇದು ಯಾಕೆ ನಾನು ಈ ಸ್ಪಷ್ಟೀಕರಣ ಕೊಟ್ಟೆ ಅಂತಂದ್ರೆ, ಈ ಪ್ರಪಂಚನಾಚಾರ್ಯರು ಈ ಪುಸ್ತಕದಲ್ಲಿ ವಿರಾಟ್ ಉಷಾದೇವಿ ಯಾರು, ನಾಮಾಭಿಮಾನಿ ಉಷಾ ಯಾರು ಅಂತ ಅನ್ನೋದ್ರ ಬಗ್ಗೆ ಒಂದೆರಡು ಸಣ್ಣ ಗೊಂದಲ ಅವ್ರಿಗಿದ್ದಂಗಿದೆ. ಹೋದ ಹಿಂದಿನ ಸಂಧಿಯಲ್ಲಿ ನಾನು ಹೇಳಿದ್ದೆ. ಹಾಗಾಗಿ ವಿರಾಟ್ ಅಂದ್ರೆ ಒಬ್ಬ ಪ್ರತ್ಯೇಕ ವ್ಯಕ್ತಿ ಅಂತ ಅವರು ತಿಳ್ಕೊಂಡು ಮುಂದಿನ ಒಂದೆರಡು ಶ್ಲೋಕಗಳಲ್ಲೂ ಅನುವಾದ ಮಾಡ್ತಾರೆ. ಹಾಗಲ್ಲ, ಅದು ವಿರಾಟ್ ಉಷಾ ಅಂತ ಹಾಕೊಂಡ್ಬಿಡ್ರಿ. ವಿರಾಟ್ ಉಷಾ. ಮತ್ತೆ ಪರ್ಜನ್ಯ, ಇವರು ಅಧಮರು, ಕಡಿಮೆಯಾಗಿದ್ದಾರೆ. ಎಷ್ಟು ಕಡಿಮೆಯಾಗಿದ್ದಾರೆ ಅಂತಂದ್ರೆ 2 ಗುಣ ಕಡಿಮೆಯಾಗಿದ್ದಾರೆ ಅಂತ ಹಿಂದಿನ ಪದ್ಯದಿಂದ. ಸುಪ್ರಿಯ ವ್ರತ ಅವನಿಗೆ 2 ಗುಣ ಕಡಿಮೆಯಾಗಿದ್ದಾರೆ. 19ನೇ ಕಕ್ಷಾದಲ್ಲಿರುವವನಿಗೆ 20ನೇ ಕಕ್ಷಾದಲ್ಲಿರುವಂತಹ ಇವರು ಕಡಿಮೆಯಾಗಿದ್ದಾರೆ. ಪುಣ್ಯಶ್ಲೋಕ ಇವರು ಪುಣ್ಯಶ್ಲೋಕ ರಾಜರಿಗಿಂತ ಕಡಿಮೆ. ಎಷ್ಟು ಗುಣ ಕಡಿಮೆ ಅಂದ್ರೆ 2 ಗುಣ ಕಡಿಮೆ. ಅದನ್ನು ಸೇರಿಸ್ಕೊಳ್ಬೇಕು. ಅದು ಈ ಕನ್ನಡದ ಅನುವಾದದಲ್ಲಿ. ಯಾಕಂತಂದ್ರೆ ಈ ಪದ್ಯದಲ್ಲಿ 2 ಗುಣ ಅಂತ ಇಲ್ಲ, ಆದ್ರಿಂದ ಅದು ಹಿಂದಿನ ಪದ್ಯದಲ್ಲಿ ತಗೊಳ್ಬೇಕು ಅಂತ ಇಲ್ಲಿ ಅನುವಾದಕರಿಗೆ ಅದು ಗೊತ್ತಾಗಿಲ್ಲ. ಹಾಗಾಗಿ ಗೊಂದಲ ಆಗೋ ಸಾಧ್ಯತೆ ಇದೆ. 2 ಗುಣ ಕಡಿಮೆ ಅಂತ ಅನ್ನೋದನ್ನ ಅಲ್ಲಿ ಸೇರಿಸ್ಕೊಳ್ಬೇಕು. ಇಲ್ಲದಿದ್ರೆ ಗೊಂದಲ ಆಗ್ತದೆ. 2 ಪಟ್ಟು ಕಡಿಮೆ. ಆಯ್ತು. ಇದು 20ನೇ ಕಕ್ಷಾದಲ್ಲಿರುವಂಥವ್ರ ಬಗ್ಗೆ ಹೇಳಿದ್ದಾಯ್ತು. ಅದರ ಬಳಿಕ 21ನೇ ಕಕ್ಷಾದಲ್ಲಿರುವಂಥವ್ರ ಬಗ್ಗೆ ವರ್ಣನೆ ಮಾಡ್ತಾರೆ. ಎಲರು ಮಿತ್ರನ ಮಡದಿ ಅಂತ ಹೇಳೋದೇನಿದೆ ಅದು ಮುಂದಿನ ಕಕ್ಷಾದಲ್ಲಿ. ಎಲರು ಮಿತ್ರ ಅಂತಂದ್ರೆ ಅಗ್ನಿ, ಎಲರು ಅಂತಂದ್ರೆ ವಾಯು. ಆ ವಾಯು ಮಿತ್ರ ಅನ್ಬೋದು. ಇಲ್ಲಿ ಕೆಲವು ಕಡೆ ಎಲರು ಮಿತ್ರ ಅಂತಿದೆ, ಕೆಲವು ಕಡೆ ಎಲರ ಮಿತ್ರ ಅಂತಿದೆ. ಅದು ನಮಗೆ ಮೂಲತಃ ಹಳೆಗನ್ನಡ ಪರಿಚಯ ಇಲ್ಲಲ್ಲ, ಅದು ಸ್ವಲ್ಪ ಕೋಶ ತೆಗೆದು ನೋಡಬೇಕು. ನನ್ನ ಹತ್ರ ಹಳೆಗನ್ನಡದ ಕೋಶ, ಕನ್ನಡ ಕಸ್ತೂರಿ ಕೋಶ ಅಂತ ದೊಡ್ಡ ಕೋಶ ಮನೆಯೊಳಗಿದೆ, ನಾನು ನೋಡ್ತೇನೆ. ಎಲ್ಲರೂ ಎಲ್ಲರ 2 ಆಗ್ಬೋದು ಅಂತ ಕಾಣಿಸ್ತದೆ, ತಪ್ಪಿಲ್ಲ. ಹಾಗಾಗಿ
ಎಲ್ಲರೂ ಮಿತ್ರ, ನಿಮ್ಮಲ್ಲಿ ಎಲ್ಲರ ಮಿತ್ರ. ಸರಿ, ಎಲ್ಲರೂ ಅಂತಂದ್ರೆ ಗಾಳಿಯ ಮಿತ್ರ ಅಂದ್ರೆ ಗಾಳಿ ಇದ್ದಾಗ ಮಾತ್ರ ಉರಿತದೆ ಬೆಂಕಿ, ಗಾಳಿ ಬಂದಾದ್ರೆ ಬೆಂಕಿ ಉರಿಯೋದಿಲ್ಲ. ಅದಕ್ಕಾಗಿ ಎಲ್ಲರ ಮಿತ್ರ ಅಂತ ಅದಕ್ಕೆ ಹೆಸರು. ಅವನ ಮಡದಿ ಅಂದ್ರೆ ಸ್ವಾಹಾದೇವಿ ಅಂತ ಅರ್ಥ. ಈಕೆ ಅವಳ ಕಕ್ಷಾದಲ್ಲಿ ನಾವೀಗ ಶ್ರವಣ ಮಾಡಬೇಕು. ಅಗ್ನಿಭಾರ್ಯ ಸ್ವಾಹ. ಇವಳು 19ನೇ ಕಕ್ಷಾದಲ್ಲಿರುವಂಥವರಿಗಿಂತ 5 ಪಟ್ಟು ಕಡಿಮೆ ಆಗಿದ್ದಾಳೆ ಅಂತ ಸರ್ವಮೂಲದಲ್ಲಿದೆ. ಗೋವಿಂದಾಚಾರ್ಯ ಕೂಡ ಅದನ್ನೇ ಹೇಳಿದ್ದಾರೆ. ಎಲ್ಲರೂ ಮಿತ್ರನ ಮಡದಿ ದ್ವಿಗುಣಾಧಮಳು ಬಾಂಬೊಳೆಗೆ. ಈಗ ನೋಡ್ರಿ, ಇಲ್ಲಿ ದಾಸರು ಏನು ಹೇಳಿದ್ರು ಅಂತಂದ್ರೆ, ಬಾಂಬೊಳೆ ಅಂತಂದ್ರೆ ಬಾನು ಅಂದ್ರೆ ಆಕಾಶ, ಆಕಾಶದ ಹೊಳೆ ಅಂದ್ರೆ ಆಕಾಶಗಂಗಾ, ಗಂಗಾ ನದಿ 20ನೇ ಕಕ್ಷಾದಲ್ಲಿದ್ದಾಳೆ. 20ನೇ ಕಕ್ಷಾದಲ್ಲಿರುವಂತಹ ಅವಳಿಗಿಂತ ಈ ಸ್ವಾಹಾದೇವಿ 2 ಪಟ್ಟು ಕಡಿಮೆ ಆಗಿದ್ದಾಳೆ. ಇದನ್ನು ದಾಸರು ಹೇಳಿದ್ರು. 5 ಪಟ್ಟು ಕಡಿಮೆ ಆಗಿದ್ದಾರೆ, ಯಾಕಂದ್ರೆ ಅದ್ರ ಹಿಂದಿನ ಕಕ್ಷಾವನ್ನು ತಗೊಂಡ್ರೆ 19ನೇ ಕಕ್ಷಾ ತಗೊಂಡ್ರೆ 5 ಪಟ್ಟು ಕಡಿಮೆ ಆಗಿದ್ದಾಳೆ ಅಂತ ಇದು ವ್ಯತ್ಯಾಸ. ದ್ವಿಗುಣಾಧಮರು ಬಾಂಬೊಳೆಗೆ. ಜಲಮಯ ಬುಧ. ಇಲ್ಲಿ ನೋಡ್ರಿ, ಬುಧ ಏನಿದ್ದಾನಲ್ಲ ಅವನು ಜಲಕ್ಕೆ ಅಭಿಮಾನಿ. ಯಾವ ಜಲಕ್ಕೆ? ಜಲತತ್ವಕ್ಕಲ್ಲ, ಜಲತತ್ವಕ್ಕೆ ವರುಣಾಭಿಮಾನಿ. ಇಲ್ಲಿ ಜಲ ಅಂದ್ರೆ ಶರೀರದಲ್ಲಿರುವಂತಹ ಜಲಕಲಾ, ಆ ಜಲಕಲೆಗೆ ಅಭಿಮಾನಿ ಬುಧ. ಜಲಮಯ ಬುಧನು ಅಧಮನು, ಆತನು ಕೂಡ 2 ಪಟ್ಟು ಕಡಿಮೆ ಆಗಿದ್ದಾನೆ. ಸ್ವಾಹಾದೇವಿಗಿಂತ ಆ ಜಲಕಲಾದ ಅಭಿಮಾನಿಯಾದಂಥ ಬುಧನು ಕೂಡ 2 ಪಟ್ಟು ಕಡಿಮೆ ಆಗಿದ್ದಾನೆ. ಅದಾದ ಮುಂದೆ ಬರುವಂಥದ್ದು ಕೆಳಗೆನಿಸುವಳು ಉಷಾ. ಇಲ್ಲಿ ಬರೋ ಉಷಾ ಏನಿದ್ದಾಳಲ್ಲ ಇವಳು ನಾಮಾಭಿಮಾನಿನಿ ಉಷಾ. ಹಿಂದೆ ಬಂದಿದ್ದು ವಿರಾಟ್ ಅಭಿಮಾನಿ, ಬ್ರಹ್ಮಾಂಡಾಭಿಮಾನಿ ಉಷಾ. ಕೆಳಗೆನಿಸುವಳು ಉಷಾ ಅಂತ ಇಲ್ಲಿ ಏನು ಬಂದಿದ್ದಲ್ಲ, ಇದು ಭಗವಂತನ ನಾಮಗಳಿಗೆ ಅಭಿಮಾನಿ ದೇವತೆ ಅಂತ ಉಷಾ. ಇವಳ ಹೆಸರಿನಿಂದಲೇ ಚಾಂದೋಗ್ಯ ಉಪನಿಷತ್ತಿನ ಅವತ್ತು ನಾನು ಹೇಳಿದ ಭಾಗ ಪ್ರಾರಂಭ ಆಗಿತ್ತು. ಅಶ್ವಿನಿ ದೇವತೆಗಳ ಪತ್ನಿ ಈಕೆ. ಅವಳು ಗಂಗಾದೇವಿಗಿಂತ 10 ಪಟ್ಟು ಕಡಿಮೆ ಆಗಿದ್ದಾಳೆ, ಸ್ವಾಹಾದೇವಿಗಿಂತ 10 ಪಟ್ಟು ಕಡಿಮೆ ಆಗಿದ್ದಾಳೆ. ಕೆಳಗೆಲಿಸುವಳು ಉಷಾ. ಇದಾದ ಈ ಉಷಾದೇವಿ ಆದ ಬಳಿಕ ಶನೈಶ್ಚರ ಇದ್ದಾನೆ. ಅವನು 2 ಪಟ್ಟು ಉಷಾದೇವಿಗಿಂತ ಕಡಿಮೆ ಆಗಿದ್ದಾನೆ. ಉಷಾದೇವಿ ನಾಮಾಭಿಮಾನಿನಿ, ಅವಳು ಸ್ವಾಹಾಗಿಂತ 10 ಪಟ್ಟು ಕಡಿಮೆ ಆಗಿದ್ದಾಳೆ ಅಂತ ಸರ್ವಮೂಲದಲ್ಲಿ ಉಲ್ಲೇಖ ಇದೆ. ಅದಾದ ಬಳಿಕ ಶನಿ ಇದ್ದಾನೆ, ಅವನು 2 ಪಟ್ಟು ಕಡಿಮೆ ಆಗಿದ್ದಾನೆ. ಇದಿಷ್ಟು ಸಂಗತಿ. ಇಲ್ಲಿ ನಾನು ಈ ಕೆಲವು ಹೆಸರುಗಳನ್ನು ಓದುವಾಗ ಅಗ್ನಿಪತ್ನಿ ಸ್ವಾಹ, ಬುಧ ಮತ್ತು ಉಷಾ, ಶನಿ ಇವೆಲ್ಲ ಹೆಸರುಗಳನ್ನು ಓದುವಾಗ ನಾನು ಯಾವ ಕಕ್ಷಾ ಅಂತ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂದ್ರೆ ಇಲ್ಲಿ ಕಕ್ಷಾದಲ್ಲಿ ಹಿಂದೆ ಮುಂದೆ ಆಗಿಬಿಡ್ತದೆ. ಇಲ್ಲಿ ತನಕ ಕಕ್ಷಾಗಳೆಲ್ಲ ಸಮಾನವಾಗಿ ನಡೆದಿತ್ತು. 18ನೇ 19ನೇ ಕಕ್ಷಾ ತನಕ ಕೂಡ ಅಲ್ಲಿ ಯಾರನ್ನು ಸೇರಿಸಬೇಕು ಅನ್ನೋದ್ರ ಬಗ್ಗೆ ವಿವಾದ ಇತ್ತು. ಇಲ್ಲಿ ಕಕ್ಷಾದ ಬಗ್ಗೆನೇ ವಿವಾದ ಇದೆ. ಈಗ ನೋಡ್ರಿ, 18 ಗೊತ್ತಾಯ್ತು, 19 ಗೊತ್ತಾಯ್ತು. ಮುಂದೆ 20ನೇ ಕಕ್ಷಾದ ಬಗ್ಗೆನೂ ಕೂಡ ನಮ್ಗೆ ಸ್ಪಷ್ಟವಾದ ಚಿತ್ರಣ ಇದೆ. ಅಲ್ಲಿ ಪರ್ಜನ್ಯ, ವಿರಾಟ್, ಉಷಾ, ರೋಹಿಣಿ, ಸಂಜ್ಞಾ, ಶ್ಯಾಮಲ, ಗಂಗಾ ಇವರೆಲ್ಲ ಇದ್ದಾರೆ. ಮುಂದೆ 21ನೇ ಕಕ್ಷಾದಲ್ಲಿ ಅನಾಖ್ಯಾತ ದೇವತೆಗಳಿದ್ದಾರೆ. 21ನೇ ಕಕ್ಷಾದಲ್ಲಿ ಅನಾಖ್ಯಾತ ದೇವತೆಗಳಿದ್ದಾರೆ. ಆ ಅನಾಖ್ಯಾತ ದೇವತೆಗಳಿರುವಂತಹ 21ನೇ ಕಕ್ಷೆಯನ್ನ ಕೆಲವರು ಒಪ್ಪೋದೇ ಇಲ್ಲ. ಹಾಗಾಗಿ ಇಲ್ಲಿ ಆಗಿರುವಂತಹ ಸಮಸ್ಯೆ. ದಾಸರು ಇಲ್ಲಿ 21ನೇ ಕಕ್ಷಾವನ್ನು ಇಲ್ಲಿ ಪ್ರಸ್ತಾವ ಮಾಡಲಿಲ್ಲ. ಗೋವಿಂದಾಚಾರ್ಯರು ಅದನ್ನ ತಮ್ಮ ಪುಸ್ತಕದಲ್ಲಿ 21ನೇ ಕಕ್ಷಾವನ್ನು ಸಮರ್ಥನೆ ಮಾಡಿ 22ನೇ ಕಕ್ಷಾದಲ್ಲಿ ಅಗ್ನಿಪತ್ನಿಯಾದಂತಹ ಸ್ವಾಹಾದೇವಿಯನ್ನು ಹೇಳ್ತಾರೆ. ಸ್ವಾಹ ಇಲ್ಲಿ ಈ ಸಂಜ್ಞಾ, ಶ್ಯಾಮಲ, ರೋಹಿಣಿ ಇವ್ರದೆಲ್ಲ ಆದ್ಮೇಲೆ ನೇರವಾಗಿ ಅಗ್ನಿಪತಿ ಸ್ವಾಹವನ್ನು ಹೇಳಿಬಿಟ್ಟಿದ್ದಾರೆ ದಾಸರು. ಹೀಗೆ ಒಂದು ವ್ಯತ್ಯಾಸ ಇದೆ. ಬೇರೆ ಬೇರೆ ಗ್ರಂಥಗಳಲ್ಲಿ ಇಂಥದ್ದೊಂದು ವ್ಯತ್ಯಾಸ ಕಾಣಬಹುದು. ಅದಕ್ಕೆಲ್ಲ ಆಚಾರ್ಯರು ಸ್ಪಷ್ಟವಾಗಿ ಏನೂ ಹೇಳಲಿಲ್ಲ ಇದ್ರ ಬಗ್ಗೆ. ಮತ್ತೆ ಹೇಳಿದ್ರು ಕೂಡ ಅದಕ್ಕೆ ವ್ಯಾಖ್ಯಾನ ಮಾಡುವವರು ಬೇರೆ ಬೇರೆ ಥರ ವ್ಯಾಖ್ಯಾನ ಮಾಡ್ತಾರೆ. ಆದ್ದರಿಂದ ಇದೆಲ್ಲದ್ರ ಬಗ್ಗೆನೂ ಇಂಥ ಒಂದು ಗೊಂದಲ ಉಳಿಯುವಂಥ ಸಾಧ್ಯತೆ ಇರ್ತದೆ. ಅದೆಷ್ಟೋ ಜನ ಅನಾಖ್ಯಾತ ದೇವತೆಗಳು ಇದರಲ್ಲಿ ಸೇರ್ತಾರೆ ಅಂತ. 21ನೇ ಕಕ್ಷಾ ಇದು. ಇದರಲ್ಲಿ ಯಾರು ಸೇರ್ತಾರೆ ಅಂತನ್ನೋದ್ರ ಬಗ್ಗೆ ಕೆಲವು ಅಭಿಪ್ರಾಯಗಳಿವೆ. ಅದನ್ನು ಕೂಡ ಈಗ ನಿಮ್ಮ ಎದುರಿಗೆ ಹೇಳ್ತೇನೆ. ಕಲ್ಯಾಣಿ ದೇವಿ ವಿರಚಿತ ತಾರತಮ್ಯ ಸ್ತೋತ್ರ ಅಂತ ಒಂದಿದೆ. ನಾನು ಇದನ್ನು ನಿನ್ನೆ ಕೂಡ ಉಲ್ಲೇಖ ಮಾಡಿದ್ದೆ. ನಿನ್ನೆ ಆದರೆ ಹಿಂದಿನ ದಿವಸ ಎಲ್ಲ ಕೂಡ ಉಲ್ಲೇಖ ಮಾಡಿದ್ದೆ. ಅದ್ರ ಬಗ್ಗೆ ಸ್ವಲ್ಪ ವಿವಾದ ಇದೆ. ಮತ್ತೆ ಯಾರು ಕಲ್ಯಾಣಿ ದೇವಿ ಅಂದರೆ ಯಾರು, ಅವ್ರು ರಚನೆ ಮಾಡಿದ್ದು ಹೌದು ಇಲ್ಲೋ, ಅದೇನೇ ಇರಲಿ. ಅದಕ್ಕೆ ಉಮರ್ಜಿ ಕೃಷ್ಣಾಚಾರ್ಯರು ಸಂಸ್ಕೃತದಲ್ಲಿ ಟೀಕಾ ಬರೆದಿದ್ದಾರೆ. ಕನ್ನಡ ಅನುವಾದಗಳಿವೆ. 21ನೇ ಕಕ್ಷಾದಲ್ಲಿ ಕೂರ್ಮಾದಿ ಅನಾಖ್ಯಾತ ದೇವತೆಗಳು ಅಂತ ಅವರು ಉಮರ್ಜಿ ಕೃಷ್ಣಾಚಾರ್ಯ ತಮ್ಮ ಅಭಿಪ್ರಾಯದಲ್ಲಿ ಹೇಳ್ತಾರೆ. ತಾತ್ಪರ್ಯ ನಿರ್ಣಯದಲ್ಲಿ ಗಂಗೆಗಿಂತ ಕಡಿಮೆ ಅಂತ ಯಾವ ದೇವತೆ ಹೇಳಲ್ಪಟ್ಟಿದ್ದಾನೋ, ಗಂಗೆಯ ಮಗ, ಆ ಕೂರ್ಮವೇ
ಈ 21ನೇ ಕಕ್ಷಾದಲ್ಲಿರುವಂಥವನು ಆತ ಮೊದಲಾದ ಅನಾಖ್ಯಾತ ದೇವತೆಗಳು ಅಂತ ಇಲ್ಲಿದೆ. ಇದ್ರ ಬಗ್ಗೆ ಭಿನ್ನ ಅಭಿಪ್ರಾಯ ಏನು ಅಂತಂದ್ರೆ, ಈ ಅನಾಖ್ಯಾತ ದೇವತೆಗಳು 21ನೇ ಕಕ್ಷಾದಲ್ಲಿದ್ದಾರೆ ಅಂತ ಅನ್ನೋದು ಸರಿ, ಆತ ಕೂರ್ಮ ಹೌದೋ ಇಲ್ವೋ, ಅಲ್ಲಿ ಬರುವಂಥವನು ಕೂರ್ಮ ಅಲ್ಲಿ ಬರ್ತಾನೋ ಇಲ್ಲೋ ಅಂತ ಅನ್ನೋದ್ರ ಬಗ್ಗೆ ನನಗೇನೋ ಸಂದೇಹ ಇದೆ. ಕಾರಣ ಏನಂತಂದ್ರೆ, ಈ ಕೂರ್ಮನನ್ನ 27ನೇ ಕಕ್ಷಾದಲ್ಲಿ ಪುಷ್ಕರ ಅಂತ ಒಬ್ಬ ಬರ್ತಾನಲ್ಲ, ಕರ್ಮಾಭಿಮಾನಿಯಾಗಿರ್ತಕ್ಕಂಥ ವರುಣನ ಮಗ ಪುಷ್ಕರ ಅಂತ, ಆ ಪುಷ್ಕರನೇ ಕೂರ್ಮ ಅಂತ ವಾದರಾಯಣ ಸ್ವಾಮಿಗಳು ತಮ್ಮ ತಾತ್ಪರ್ಯ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಅವರ ವಾದರಾಯಣ ಸ್ವಾಮಿಗಳ ಅಭಿಪ್ರಾಯವನ್ನೇ ಹಯೋಧನ ಪುರಾಣಿಕರು ಮತ್ತು ಗೋವಿಂದಾಚಾರ್ಯ ಹೇಳಿದ್ದಾರೆ. ಹೀಗಾಗಿ ವಾದರಾಯಣ ಸ್ವಾಮಿಗಳು ಹೇಳಿಬಿಟ್ರೆ ಅದು ಈ ಉಮರ್ಜಿ ಕೃಷ್ಣಾಚಾರ್ಯ ಇವರೆಲ್ಲರಿಗಿಂತ ಹೆಚ್ಚು ಪ್ರಬಲವಾದ ಒಂದು ಆಧಾರ ಆಗ್ತದೆ. ಹಾಗಾಗಿ ಈ ಕರ್ಮಾಭಿಮಾನಿಯಾದಂತಹ ಪುಷ್ಕರನನ್ನೇ ಕೂರ್ಮ ಅಂತ ತಗೊಳ್ಬೇಕು ಹೊರತು ಇಲ್ಲಿ ಅವನನ್ನ 27ನೇ ಕಕ್ಷಾದಲ್ಲಿ ಸೇರಿಸಬೇಕೇ ಹೊರತು 21ನೇ ಕಕ್ಷಾದಲ್ಲಿ ಸೇರಿಸೋದೇನಿದೆ ಸ್ವಲ್ಪ ಸಮಸ್ಯೆಗೆ ಕಾರಣ ಆಗ್ತದೆ. ಇದನ್ನ ಸ್ವಲ್ಪ ವಿಚಾರ ಮಾಡಿ ನೋಡ್ಬೇಕೆಲ್ಲರೂ ಕೂಡ. ನಾನು ಹೀಗೆ ಅಂತ ಬಗ್ಗೆ ನಿರ್ಧಾರ ನಾನು ಕೂಡ ಹೇಳೋದು ಕಷ್ಟ. ತಾತ್ಪರ್ಯ ನಿರ್ಣಯದ 20ನೇ ಅಧ್ಯಾಯದ 67ನೇ ಶ್ಲೋಕ ಇದು. ಧನ್ಯಾಶ್ಚರ್ಯ ಉಪಾಖ್ಯಾನದಲ್ಲಿ ಬಂದಂತಹ ಒಂದು ಶ್ಲೋಕ. ಕೂರ್ಮಃ ದೃಷ್ಟಃ ವಿಷ್ಣುಪದ್ಯಾಂ ಮಯೋಕ್ತಃ ತ್ವಮುತ್ತಮೋ ನಾಸ್ತ್ಯಧಿಕ ಸ್ತವೇತಿ. ಇದು ಆಚಾರ್ಯ ಹೇಳಿದ್ದು. ನಾರದರು ಗಂಗಾ ನದಿಯಲ್ಲಿ ಕೂರ್ಮವನ್ನು ನೋಡಿದ್ರು, ನೋಡಿ ನೀನೇ ಉತ್ತಮ, ನಿನ್ಗಿಂತ ಉತ್ತಮ ಯಾರೂ ಇಲ್ಲ ಅಂತಂದ್ರು. ಆಗ ಅವನು ನನ್ಗಿಂತ ಗಂಗೆ ಉತ್ತಮ ಅಂತ ಹೇಳಿದ. ಕೂರ್ಮನನ್ನ ನಾರದರು ನೋಡಿದ್ರು ಅಂತ ಉಲ್ಲೇಖ ಇದೆ. ಆ ಕೂರ್ಮ ಯಾರು? ಕರ್ಮಾಭಿಮಾನಿ ಪುಷ್ಕರ ಹೌದೋ ಅಲ್ಲೋ ಅದನ್ನೀಗ ನೋಡ್ಬೇಕು. ಅದು ನಮಗೆ ತಾತ್ಪರ್ಯ ಸ್ಪಷ್ಟವಾಗಿ ಗೊತ್ತಾಗಲ್ಲ. ವಾದರಾಜ ಸ್ವಾಮಿಗಳು ಹೇಳ್ತಾರೆ, ಏವಂಚ ಕೂರ್ಮ ದೇಹಾತ್ ಗಂಗಾಜಲಸ್ಯ, ಕೂರ್ಮ ಶರೀರಕ್ಕಿಂತ ಗಂಗಾ ಜಲ ಉತ್ತಮ, ಅದಕ್ಕಿಂತ ಸಮುದ್ರ ಜಲ ಉತ್ತಮ, ಅದಕ್ಕಿಂತ ಪೃಥ್ವಿ ಉತ್ತಮ, ಪೃಥ್ವಿಗಿಂತ ಅದಕ್ಕೆ ಆಧಾರಭೂತವಾದ ಪರ್ವತ ಉತ್ತಮ ಅಂತ ಹೀಗೆಲ್ಲ ಹೇಳ್ತಾರೆ. ಪುಷ್ಕರಾದಿಭ್ಯ ಗಂಗಾ ಹೀಗೆ ಹೇಳ್ತಾರೆ. ಪುಷ್ಕರನಿಗಿಂತ ಗಂಗೆ, ಗಂಗೆಗಿಂತ ವರುಣ, ವರುಣನಿಗಿಂತ ಉಮೆಗಿಂತ ರುದ್ರ ಶೇಷ ಗರುಡರು, ತಥೋ ಬ್ರಹ್ಮ ತಥೋ ಬಹುರೂಪಿಣಿ ಶ್ರೀಹಿ ತತಃ ನಾರಾಯಣ. ಹೀಗೆ ಪುಷ್ಕರ ಮತ್ತು ಕೂರ್ಮ ಇವೆರಡನ್ನು ವಾದರಾಜ ಸ್ವಾಮಿಗಳು ಸಮೀಕರಿಸಿದ್ದಾರೆ. ಹೀಗೆ ಸಮೀಕರಿಸಿರೋದ್ರಿಂದ 27ನೇ ಕಕ್ಷಾದಲ್ಲಿ ಬರುವಂತಹ ಕರ್ಮಾಭಿಮಾನಿ ಪುಷ್ಕರ ಏನಿದ್ದಾನೆ ಅವನೇ ಕೂರ್ಮ ಅಂತ ಗೊತ್ತಾಗ್ತದೆ. ಹಾಗಾಗಿ 27ನೇ ಕಕ್ಷಾದಲ್ಲಿ ಆತ ಬರಬೇಕೇ ಹೊರತು 21ನೇ ಕಕ್ಷಾದಲ್ಲಿ ಬರ್ತಾನೆ ಆತ ಅಂತ ಉಮರ್ಜಿ ಕೃಷ್ಣಾಚಾರ್ಯ ಹೇಳಿದ್ರೆ ಸ್ವಲ್ಪ ಇದ್ರ ಬಗ್ಗೆ ನನಗೆ ಸಂಶಯ ಉಳಿದಿದೆ. ವಾದರಾಜ ಸ್ವಾಮಿಗಳ ಮಾತಿಗೆ ಹೆಚ್ಚು ಬೆಲೆ ಕೊಡಬೇಕು ಅಂತ ಅನಿಸ್ತದೆ. ಇದನ್ನ ನೀವೆಲ್ಲರೂ ಕೂಡ ನೀವು ಯಾವ ಗ್ರಂಥಗಳನ್ನು ಅವಲಂಬಿಸ್ತೀರಿ, ಯಾವುದಕ್ಕೆ ಹೆಚ್ಚು ಒತ್ತು ಕೊಡ್ತೀರಿ ಅಂತ ಅನ್ನೋದ್ರ ನಿಮ್ಮ ಅಭಿಪ್ರಾಯವನ್ನು ರೂಪಿಸ್ಕೋಬೇಕು. ನನಗೇನು ಅದ್ರ ಬಗ್ಗೆ ಹೆಚ್ಚು ಹೇಳಲಿಕ್ಕಾಗೋಲ್ಲ. ಹೀಗೆ 21ನೇ ಕಕ್ಷಾ ಇದು ಅನಾಖ್ಯಾತ ದೇವತೆಗಳ ಕಕ್ಷಾ. 21ನೇ ಕಕ್ಷಾ ಈ ಕಲ್ಯಾಣಿ ವಿರಚಿತ ಪುಸ್ತಕದಲ್ಲಿದೆ. ಆದರೆ ದಾಸರು 21ನೇ ಕಕ್ಷಾವನ್ನು ಹೇಳಲಿಲ್ಲ. ಆಯಿತು. 22ನೇ ಕಕ್ಷಾದಲ್ಲಿ ಬರುವಂಥವಳು ಸ್ವಾಹಾದೇವಿ. ಅವಳು 5 ಪಟ್ಟು ಕಡಿಮೆ ಆಗಿದ್ದಾಳೆ. 19ನೇ ಕಕ್ಷಾದಲ್ಲಿ ಬರೋರ್ಕಿಂತ ಈಕೆ 5 ಪಟ್ಟು ಕಡಿಮೆ ಆಗಿದ್ದಾಳೆ ಅಂತ ಹೀಗೆ ಅದರ ವ್ಯತ್ಯಾಸ ಇದೆ. ಅದಾದ್ಮೇಲೆ 23ನೇ ಕಕ್ಷಾದಲ್ಲಿ ಬುಧ ಬರ್ತಾನೆ, ಜಲಮಯ ಬುಧ ಅಂತೇಳಿ. ಆತ ಸ್ವಾಹಾಗಿಂತ 2 ಪಟ್ಟು ಕಡಿಮೆ ಆಗಿದ್ದಾನೆ. ಜಲಮಯ ಬುಧನು ಜಲಬುಧೆಯ ಅಧಮನು ದ್ವಿಗುಣದಿ 2 ಪಟ್ಟು ಕಡಿಮೆ ಆಗಿದ್ದಾನೆ. ಅವನಿಗಿಂತ ಕೆಳಗೆ ಎನಿಸುವಳು ಉಷಾ. ಆ ಉಷಾದೇವಿ ಅವನಿಗಿಂತ ಕೆಳಗಿದ್ದಾಳೆ. ಯಾರು ಉಷಾ ಅಂತಂದ್ರೆ ನಾಮಾಭಿಮಾನಿಯಾದಂಥ ಮತ್ತು ಅಶ್ವಿನಿ ದೇವತೆಗಳ ಪತ್ನಿ ಆದಂಥ ಉಷಾ. ಅವಳು ಸ್ವಾಹಾದೇವಿಗಿಂತ 10 ಪಟ್ಟು ಕಡಿಮೆ ಆಗಿದ್ದಾಳೆ. ಸರ್ವಮೂಲದಲ್ಲಿ ಬಂದಿರುವಂಥ ಸಂಗತಿ ಇದೆ. ಈಗ ಇದೊಂದು ಪದ್ಯ ಮುಗಿಸಿ ಇವತ್ತಿನ ಭಾಗ ಮುಗಿಸ್ತೇನೆ. ಶನೈಶ್ಚರ ಇಳೆಗಳೀರು ಗುಣಾಧಮರು ಉಷಾದೇವಿ ದೆಸೆಯಿಂದ ಅಂತ ಪ್ರಬಂಧನಾಚಾರ್ಯ ಪುಸ್ತಕದಲ್ಲಿ ಪಾಠ ಇತ್ತು. ಅದನ್ನು ತಿದ್ಕೊಳ್ರಿ ಅಂತ ನಾನು ಹೇಳಿದೆ. ಯಾಕೆ ತಿದ್ಕೊಳ್ಬೇಕು ಅಂತಂದ್ರೆ, ಶನೈಶ್ಚರ ಅಂದ್ರೆ ಎಲ್ಲರಿಗೂ ಗೊತ್ತು, ಶನಿ. ಇಳೆಗಳು, ಇಳೆ ಅಂದ್ರೆ ಭೂಮಿ. ಶನೈಶ್ಚರ ಮತ್ತು ಇಳೆ ಇವರಿಬ್ಬರು ಉಷಾದೇವಿಗಿಂತ 2 ಪಟ್ಟು ಕಡಿಮೆ ಅಂತ ಈ ಪದ್ಯದ ಅರ್ಥ ಆಗ್ತದೆ. ಆ ಕನ್ನಡ ಅನುವಾದನ ಕೂಡ ಹಾಗೆ ಮಾಡಿದ್ದಾರೆ ಗೋವಿಂದಾಚಾರ್ಯ ಇವರು, ಪ್ರಬಂಧನಾಚಾರ್ಯ. ಆದ್ರೆ ಸಮಸ್ಯೆ ಏನಂದ್ರೆ, ಶನೈಶ್ವರನ ಜೊತೆ ಪೃಥ್ವಿಯನ್ನು ತಗೊಳ್ಬಾರ್ದು. ಪೃಥ್ವಿ ಹೆಸರು ಹಿಂದೆ ಬಂದ ಹೋಗಿದೆ. ಈ ತರ ವ್ಯಾಖ್ಯಾನ ಮಾಡೋದು ದಾಸರ ಅಭಿಪ್ರಾಯಕ್ಕೆ ವಿರುದ್ಧ. ಯಾಕಂದ್ರೆ ದಾಸರು ಈಗ 3 ಶ್ಲೋಕಗಳ ಹಿಂದೆ 12ನೇ ಶ್ಲೋಕದಲ್ಲಿ ಇನಿತು ವಿಶ್ವೇದೇವ ರುಭ್ಯು ಅಶ್ವಿನಿಯು ಪಿತೃಧರಣಿ ಅಂತ ಹೆಸರು ತಗೊಂಡಾಗಿದೆ. ಹಾಗಾಗಿ ಇಲ್ಲಿ ಇಳೆ ಅಂತಂದ್ರೆ ಪೃಥ್ವಿಯನ್ನು ತಗೊಳ್ಬಾರ್ದು. ಅಂತೂ ಇಲ್ಲಿ ನಾವು ಅವ್ರು ಹೇಳ್ತಿರೋದು ಶನಿಯನ್ನು ಮಾತ್ರ 26ನೇ ಕಕ್ಷಾದಲ್ಲಿ. ಶನಿ ಜೊತೆಗೆ ಪೃಥ್ವಿಯನ್ನು ಸೇರಿಸಬಾರದು.
ಹಾಗಾದ್ರೆ ಇದೇನು ಪಾಠ? ಸುವಿದ್ಯನ್ ಸ್ವಾಮಿಗಳು ಅದನ್ನು ತಿದ್ದಿದ್ದಾರೆ, ಅವ್ರ ಪುಸ್ತಕದಲ್ಲೂ ಹಾಗೇ ಇರಬೇಕು. ಹೀಗೆ ನೋಡ್ರಿ, ಶನೈಶ್ಚರ ಮತ್ತು ಇಳೆಗಳು ಅಂತ ಅರ್ಥ ಮಾಡೋ ಬದಲು ಶನೈಶ್ಚರ ಇಳಿಗ. ಇಳಿಗ ಅಂತಂದ್ರೆ ಇಳ ಅಂದ್ರೆ ಭೂಮಿ, ಆ ಭೂಮಿಗೆ ಅಂದ್ರೆ ಭೂಕಲಾಕ್ಕೆ ಅಭಿಮಾನಿ ದೇವತೆ ಅಂತ ಶನೈಶ್ಚರ ಅಂತ ಅರ್ಥ. ಅದು ದ್ವಂದ್ವ ಸಮಾಸ ಅಲ್ಲ. ಶನೈಶ್ಚರ ಮತ್ತು ಇಳ ಅಲ್ಲ, ಇಳಿಗನಾದ ಶನೈಶ್ಚರ, ಅವನಿಗೆ ವಿಶೇಷಣ. ಭೂಕಲಾಕ್ಕೆ ಅಭಿಮಾನಿ ದೇವತೆ ಅಂತ ಶನೈಶ್ಚರ. ಈತ ಈರುಗುಣ 2 ಗುಣದಿಂದ ಅಧಮನಾಗಿದ್ದಾನೆ. ಯಾರಿಂದ? ಉಷಾದೇವಿ ದೆಸೆಯಿಂದ. ಹಾಗಾಗಿ ಅಧಮನು, ಇಬ್ಬರಿದ್ರೆ ಅಧಮರು ಸರಿ, ಇಬ್ರು ಅಲ್ಲೇ ಇಲ್ಲ, ಇದು ಒಬ್ಬನೇ ಅಂತಂದ್ಮೇಲೆ ಶನೈಶ್ಚರ ಇಳಿಗ ಈರುಗುಣಾಧಮನ್ ಉಷಾದೇವಿ ದೆಸೆಯಿಂದ. ಹೀಗೆ ಪದ್ಯ ಆಗಬೇಕು. ಮತ್ತೆ ಕನ್ನಡದ ಅನುವಾದದ ಪುಸ್ತಕದಲ್ಲೂ ಕೂಡ ಪ್ರಬಂಜನಾಚಾರ್ಯ ಪುಸ್ತಕದಲ್ಲಿ ತಿದ್ಕೊಳ್ಬೇಕು. ಬುಧನಿಗಿಂತ ಅಶ್ವಿನಿ ಪತ್ನಿಯಾದ ಉಷಾದೇವಿ ಕಡಿಮೆ ಆಗಿದ್ದಾಳೆ. ಶನೈಶ್ಚರ ಮತ್ತು ಭೂದೇವಿ, ಉಷಾದೇವಿಗಿಂತ 2 ಗುಣ ಕಡಿಮೆ ಅಂತ ಅನುವಾದ ಇದೆ, ಅದನ್ನು ಹೊಡೆದು ಹಾಕಿದೆ. ಶನೈಶ್ಚರ ಮತ್ತು ಅಲ್ಲ, ಮತ್ತು ಭೂದೇವಿನೂ ಕೂಡ ಅಲ್ಲಿಲ್ಲ. ಅವೆಲ್ಲ ದಾಸರ ಅಭಿಪ್ರಾಯಕ್ಕೆ ವಿರುದ್ಧವಾದಂಥ ಅಭಿಪ್ರಾಯಗಳು. ಅದನ್ನು ಹೊಡೆದಾಕಿ ಭೂಕಲಾಕ ಅಭಿಮಾನಿ ದೇವತೆ ಅಂತ ಶನೈಶ್ವರ ಉಷಾದೇವಿಗಿಂತ 2 ಗುಣ ಕಡಿಮೆ, ಇಷ್ಟನ್ನು ಮಾತ್ರ ಅಲ್ಲಿ ಉಳಿಸ್ಕೊಳ್ಬೇಕು. ಇಲ್ಲದೇ ಇದ್ರೆ ಅದು ಎಲ್ಲರ ವ್ಯಾಖ್ಯಾನಕ್ಕೂ ಗೋವಿಂದಾಚಾರ್ಯರು ಮತ್ತು ಉಳಿದವರು, ಉಮರ್ಜಿ ಕೃಷ್ಣಾಚಾರ್ಯರು, ಸ್ವತಃ ಜಗನ್ನಾಥದಾಸರು, ಇವರೆಲ್ಲರ ಅಭಿಪ್ರಾಯಕ್ಕೂ ಕೂಡ ಅದು ವಿರುದ್ಧ ಆಗ್ತದೆ. ಹಾಗಾಗಿ ಅದನ್ನು ತಿದ್ದುಪಡಿ ಮಾಡಿಕೊಡ್ರಿ. ಅಲ್ಲಿಗೆ ನಾವು 26ನೇ ಕಕ್ಷಾ ತನಕ ನೋಡಿದ್ದಂತ ಆಯ್ತು ಗೋವಿಂದಾಚಾರ್ಯ ಪುಸ್ತಕದಲ್ಲಿ. 26ನೇ ಕಕ್ಷಾದಲ್ಲಿ ಶನಿ ಇದ್ದಾನೆ, 25ನೇ ಕಕ್ಷಾದಲ್ಲಿ ಮಂಗಳ ಇದ್ದಾನೆ. ಆ ಮಂಗಳನ ಬಗ್ಗೆ ಇಲ್ಲಿ ದಾಸರು ಹೇಳಲಿಲ್ಲ. ಹೀಗಾಗಿ ಮತ್ತೆ ಕಕ್ಷಾಗಳ ವ್ಯತ್ಯಾಸ ಆಗ್ತದೆ. ಅಂತೂ ದಾಸರೀಗ 21ನೇದನ್ನು ಹೇಳಲಿಲ್ಲ, 25ನೇದನ್ನು ಹೇಳಲಿಲ್ಲ. ಕಕ್ಷಾದಲ್ಲಿ ಹೀಗೆ ವ್ಯತ್ಯಾಸ. ಆ ಮಂಗಳನಿಗಿಂತ ಮೊದಲು ನಾನಾಭಿಮಾನಿನಿ ಉಷಾ, ಅವಳಿಗಿಂತ ಮೊದಲು ಬುಧ, ಅವಳಿಗಿಂತ ಮೊದಲು ಅಗ್ನಿ ಪತ್ನಿ ಸ್ವಾಹ ಇದ್ದಾಳೆ, ಅವಳಿಗಿಂತ ಮೊದಲು 21ನೇ ಕಕ್ಷಾದಲ್ಲಿ ಅನಾಖ್ಯಾತ ದೇವತೆಗಳಿದ್ದಾರೆ. 20ನೇ ಕಕ್ಷಾದಲ್ಲಿ ಸಂಜ್ಞಾ, ರೋಹಿಣಿ, ಶ್ಯಾಮಲ ಮೊದಲಾದವರು ಇದ್ದಾರೆ. 20ರ ತನಕ ಎಲ್ಲರಿಗೂ ಒಂದು ಸಹಮತ ಇದೆ. ಮುಂದೆ ಸಹಮತ ತಪ್ಪಿದೆ ಒಂದು ಸ್ವಲ್ಪ. ಇಷ್ಟು ಸಂಗತಿಗಳನ್ನ ಹೇಳಿದ್ದೀನಿ. ತಿದ್ದುಪಡಿ ನೀವು ಮಾಡ್ಕೋಬೇಕು ಅಂತ ನಾವಲ್ಲಿಗೆ ಇವತ್ತಿನ ಈ ಭಾಗ ಬೃಹತ್ ತಾರತಮ್ಯ ಸಂಧಿ ಅಥವಾ ಗುಣತಾರತಮ್ಯ ಸಂಧಿ, 23ನೇ ಸಂಧಿ ಅಥವಾ 19ನೇ ಸಂಧಿ ಅವರವರ ಪುಸ್ತಕಗಳಲ್ಲಿ, ಅದರಲ್ಲಿ 15ನೇ ಪದ್ಯ, ಒಟ್ಟಾರೆ ಪದ್ಯಗಳಲ್ಲಿ 716ನೇ ಪದ್ಯ, ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.